ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ವಿಡಿಯೋದ ಮುಖಾಂತರ ನೀವಿರುವ ಸ್ಥಳದಲ್ಲಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದೈನಂದಿನ ಜ್ಞಾನಗಳು ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ಇತರರೊಂದಿಗೆ ಶೇರ್ ಮಾಡಿರಿ. ನಿಶ್ಚಯವಾಗಿ ಇತರರು ಸಹ ಈ ವಾಕ್ಯ ಭಾಗಗಳಿಂದ ಆಶೀರ್ವದಿಸಲ್ಪಡಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪರಿಶುದ್ಧವಾಗಿ ಜೀವಿಸುವುದು ಯಾವುದರಿಂದ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119:9 ವಚನ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ದೇವರ ವಾಕ್ಯ ಹೇಳುತ್ತದೆ, ಪರಿಶುದ್ಧತೆ ಇಲ್ಲದೆ ಒಬ್ಬನು ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧತೆ ಇಲ್ಲದೆ ಜಯದ ಜೀವಿತವನ್ನು ಜೀವಿಸಲು ಸಾಧ್ಯವಿಲ್ಲ. ಪರಿಶುದ್ಧತೆ ಇಲ್ಲದೆ ಸೈತಾನನನ್ನು ಎದುರಿಸಿ ನಿಲ್ಲಲು, ಮಾಟ ಮಂತ್ರಗಳನ್ನು ಎದುರಿಸಿ ನಿಲ್ಲಲು ಮತ್ತು ಪ್ರಾರ್ಥನಾ ಜೀವಿತದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಎಲ್ಲಕ್ಕೂ ಮೇಲಾಗಿ ಪರಿಶುದ್ಧತೆ ಇಲ್ಲದೆ ಸ್ತೋತ್ರ ದೇವರನ್ನು ಮುಖಾಮುಖಿಯಾಗಿ ಕಾಣಲು ಸಾಧ್ಯವಿಲ್ಲ. ಹಾಗಾದರೆ ಪಾಸ್ಟರ್, ನಾವು ಪರಿಶುದ್ಧವಾಗಿ ಜೀವಿಸುವುದು ಹೇಗೆ? ಓದಿಕೊಂಡ ವಾಕ್ಯ ಭಾಗದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಕೀರ್ತನೆಗಾರನು ಹೇಳಿದನು. ಆವಾಗ ಮೊಬೈಲ್ ಇಲ್ಲ, ಸಾಮಾಜಿಕ ಜಾಲತಾಣ ಇಲ್ಲ. ಇವತ್ತು ಕೈ ಅಂಗೈಯಲ್ಲೇ ಇಡೀ ಸ್ತೋತ್ರ ಪ್ರಪಂಚವೇ ನಮ್ಮ ಕೈಯಲ್ಲಿ ಇರುವ ಹಾಗೆ ಮೊಬೈಲ್ ಇದೆ. ಅದರ ಮೂಲಕ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು, ಕೆಟ್ಟ ಕಾರ್ಯಗಳನ್ನು ಮಾಡಬಹುದು. ಆದರೆ ವಾಕ್ಯ ಹೇಳುತ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಸ್ತೋತ್ರ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಆಗಿನ ಸ್ತೋತ್ರ ಕಾಲಕ್ಕಿಂತ ಈಗಿನ ಕಾಲಘಟ್ಟದಲ್ಲಿ ಅನೇಕ ಯೌವನಸ್ಥರು ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದಾರೆ. ಒಂದು ಕಡೆ ಕೀಳ್ಮಟ್ಟದ ಸಂಗೀತ, ಹಿಂಸಾತ್ಮಕವಾದ ಸಂಗತಿಗಳು, ಅನೈತಿಕ ಚಲನಚಿತ್ರಗಳು, ಟಿವಿ ಕಾರ್ಯಕ್ರಮಗಳು, ವಿಡಿಯೋಗಳು, ಇಂಟರ್ನೆಟ್ನಲ್ಲಿರುವಂಥ ಅಶ್ಲೀಲ ಚಿತ್ರಗಳು ಯೌವನಸ್ಥರ ಮೇಲೆ ಪ್ರಭಾವವನ್ನು ಬೀರುತ್ತಾ ಇದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರೀತಿಯುಳ್ಳ ಯೌವನಸ್ಥರೇ, ಇದನ್ನು ವಾಚ್ ಮಾಡುತ್ತಾ ಇರುವಂಥ ಯೌವನಸ್ಥರೇ, ದೇವರ ವಾಕ್ಯವು ಮನುಷ್ಯನ ಬಾಳಿಗೆ ದೀಪವಾಗಿದೆ, ಮಾರ್ಗಕ್ಕೆ ಬೆಳಕಾಗಿದೆ. ಅದು ಮಾತ್ರವಲ್ಲ, ಅದು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದು, ವಾಕ್ಯದಂತೆ ನಡೆದು ಶುದ್ಧೀಕರಿಸಿಕೊಳ್ಳುವುದಕ್ಕೆ ಸಹಾಯಕವಾಗಿದೆ. ಕೇವಲ ಯೌವನಸ್ಥರಿಗೆ ಮಾತ್ರವಲ್ಲರಿ, ಎಲ್ಲ ಕಾಲಘಟ್ಟದಲ್ಲಿರುವವರನ್ನು ಸಹ ಒಂದು ಪರಿಶುದ್ಧತೆಯಲ್ಲಿ ನಡೆಸಲಿಕ್ಕೆ ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ. ನೋಡ್ರಿ, ನಮ್ಮ ಶರೀರವನ್ನು, ಹಲ್ಲುಗಳನ್ನು ಶುದ್ಧವಾಗಿಡಲು ಹಲವು ದಾರಿಗಳು ಉಂಟು. ಹೇಗೆಂದರೆ, ಶರೀರವನ್ನು ಶುದ್ಧ ಮಾಡಲು ಸೋಪ್ ಇದೆ, ಶಾಂಪು ಇದೆ. ಹಲ್ಲುಗಳನ್ನು ಶುದ್ಧ ಮಾಡಲು ಪೇಸ್ಟ್ ಇದೆ, ಬ್ರಷ್ ಇದೆ. ಇವುಗಳನ್ನು ನಾವು ಉಪಯೋಗಿಸುತ್ತೇವೆ. ಆದರೆ ನಮ್ಮ ಆತ್ಮವನ್ನು ಶುದ್ಧ ಮಾಡಲು ಏನಿದೆ ಅಂದರೆ ದೇವರ ವಾಕ್ಯವಿದೆ. ಆತ್ಮ ಶುದ್ಧಿ ಮಾಡಲು, ಪರಿಶುದ್ಧವಾಗಿ ಜೀವಿಸಲು ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ. ಪರಿಶುದ್ಧವಾದ ಜೀವಿತವನ್ನು ನಡೆಸುವುದಕ್ಕೆ ಸ್ತೋತ್ರ ದೇವರ ವಾಕ್ಯ ನಮಗೆ ಬಹಳ ಸಹಾಯ ಮಾಡುತ್ತದೆ. ಆದುದರಿಂದ ಸತ್ಯವೇದವನ್ನು ಓದಬೇಕು, ಅದರಂತೆ ನಡೆಯಬೇಕು, ನಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳಬೇಕು. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನೋಡ್ರಿ, ಅಬ್ರಾಮ್ ಲಿಂಕನ್ ಅವರು ಚಿಕ್ಕವರಿದ್ದಾಗ ಕಾಡಿಗೆ ಹೋಗಿ ಸೌದೆಯನ್ನು ಸ್ತೋತ್ರ ಕಡೆದು ಅದನ್ನು ಮಾರಿ ಜೀವಿಸುತ್ತಾ ಇದ್ದರು. ಅವರ ಯೌವನ ಕಾಲದಲ್ಲಿ ಇರುವಾಗ ಅವರ ಅಜ್ಜಿ ಹೇಳುತ್ತಾ ಇದ್ದರು, ಮಗ, ಈ ಬೈಬಲನ್ನು ಸನ್ಮಾನಿಸು, ಈ ಬೈಬಲನ್ನು ಓದು, ಇದು ನಿನ್ನ ಜೀವಿತದಲ್ಲಿ ಮೇಲ್ಮೆಯಾದ ಕಾರ್ಯಕ್ಕೆ ನಡೆಸ್ತದೆ, ನಿನ್ನನ್ನು ಶುದ್ಧವಾಗಿ ಇಡುತ್ತದೆ. ಅವರು ಹಾಗೇ ಮಾಡಿದರು. ದೇವರ ವಾಕ್ಯವನ್ನು ಓದುತ್ತಾ ಇದ್ದರು. ದೇವರ ವಾಕ್ಯವು ಅವರ ಹೃದಯದಲ್ಲಿ ಬರೆಯಲ್ಪಡ್ತಾ ಅದರ ನಿಮಿತ್ತವಾಗಿ ಯೌವನ ಕಾಲದಲ್ಲಿ ಬಂದಂಥ ಸಕಲ ಶೋಧನೆಗಳನ್ನು ಜಯಿಸಿ ಒಂದು ದಿನ ಬಂದಾಗ ಅವರು ಅಮೇರಿಕ ದೇಶದ ಅಧ್ಯಕ್ಷರಾಗಿಯೇ ಬದಲಾದರು. ಪ್ರೀತಿಯುಳ್ಳ ಯೌವನಸ್ಥರೇ, ಸ್ತೋತ್ರ, ನಿಮ್ಮ ಜೀವಿತವು ಮೇಲ್ಮೆಯಾದ ಕಾರ್ಯಗಳಿಂದ ತುಂಬಲ್ಪಡಬೇಕಾ? ನಿಮ್ಮ ಜೀವಿತವನ್ನು ಸಹ ದೇವರು ಸ್ತೋತ್ರ ಬಲಪಡಿಸಬೇಕಾ? ಆಶೀರ್ವದಿಸಲ್ಪಡಬೇಕಾ? ನಿಮ್ಮ ಯೌವನ ಕಾಲದಲ್ಲಿ ಸ್ತೋತ್ರ ಪಾಪವನ್ನು ಜಯಿಸಬೇಕಾ? ಅದಕ್ಕೆ ಏಕೈಕ ಮಾರ್ಗ, ದೇವರ ವಾಕ್ಯವನ್ನು ಓದ್ರಿ. ದೇವರ ವಾಕ್ಯ
ನಮ್ಮನ್ನು ಶುದ್ಧವಾಗಿರಲು ಪರಿಶುದ್ಧವಾಗಿ ಜೀವಿಸಲು ಸಹಾಯ ಮಾಡುವಂಥದ್ದಾಗಿದೆ. ಹಾಗಿರುವುದಾದರೆ ನಿಮ್ಮ ಜೀವಿತ ಕಾಲವೆಲ್ಲ ನೀವು ಸತ್ಯವೇದವನ್ನು ಹೊರುವಿಯಾದರೆ ಅಂತ್ಯ ವೇಳೆಯಲ್ಲಿ ಸತ್ಯವೇದವು ನಿಮ್ಮನ್ನು ಹೊತ್ತು ಅದ್ಭುತವಾಗಿ ನಡೆಸ್ತದೆ. ಆದುದರಿಂದ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ದೇವರೇ, ನಿನ್ನ ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದಲೇ. ದೇವರೇ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯವು ದೇವರೇ ಈ ಲೋಕದಲ್ಲಿ ದೇವರೇ ನಮಗೆ ಸ್ತೋತ್ರ ಸಕಲ ಶೋಧನೆಗಳನ್ನು ಜಯಿಸಲಿಕ್ಕೆ ಸಹಾಯ ಮಾಡುತ್ತದೆ. ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರೆಯಲ್ಪಡಲಿ, ವಾಕ್ಯಗಳು ನಮ್ಮ ಜೀವಿತದಲ್ಲಿ ಇರಲಿ. ನಿಮ್ಮ ವಾಕ್ಯಗಳನ್ನು ಕೈಗೊಂಡು ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಕೀರ್ತನೆಗಾರನು ಹೇಳಿದ ಹಾಗೆ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿಮ್ಮ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಿನ್ನ ವಾಕ್ಯವನ್ನು ಗಮನಿಸಬೇಕು, ನಿನ್ನ ವಾಕ್ಯದ ಪ್ರಕಾರ ನಡೆಯಬೇಕು. ಆ ವಿಧದಲ್ಲಿ ಸಹಾಯ ಮಾಡಿರಿ. ಅನೇಕ ಯೌವನಸ್ಥ ಮಕ್ಕಳು ಬಿದ್ದು ಬಿದ್ದು ಹೋಗುತ್ತಾ ಇದ್ದಾರೆ. ತಿರುಗಿ ಅದನ್ನು ಮಾಡಬಾರದು ಎಂಬುದಾಗಿ ನೆನೆಸಿದರೂ ಮಾಡಬಾರದ ಸಂಗತಿಗಳನ್ನೇ ತಿರುಗಿ ಮಾಡುತ್ತಿದ್ದೇವೆ. ನಮ್ಮನ್ನು ಕ್ಷಮಿಸ್ರಿ, ನಿನ್ನ ಕೃಪೆಯನ್ನು ಕೊಡ್ರಿ, ನಿನ್ನ ರಕ್ತದಿಂದ ತೊಳೆಯ ಮಾಡಿರಿ. ತಿರುಗಿ ಎದ್ದು ಯೇಸುವಿಗಾಗಿ ಪ್ರಕಾಶಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ದೇವರ ವಾಕ್ಯವನ್ನು ಓದ್ರಿ. ದೇವರ ವಾಕ್ಯವು ನಿಮಗೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡುತ್ತದೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.